ಅಷ್ಟೇ ಇವಳಿಗೆ ರೂಟ್ ಗೊತ್ತಾಗಿ ಆ ಹಾಡಿಗೆ ಹೋಗಿ ಯಾಕೆ ಆಶ್ರಯ ಪಡೆದಿರಬಾರ್ದು? ವೈದ್ಯಕೀಯ ಪರೀಕ್ಷೆ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಇತ್ತು, ನಮ್ಮವ್ರು ಯಾಕೆ ಮಾಡಲಿಲ್ಲ? ಇವಳ ಮೇಲೆ ಒಂದು 10 ಲಕ್ಷ ರೂಪಾಯಿ ದಂಡ ಹಾಕಬೇಕು. ಇನ್ನೆಲ್ಲೂ ಹೋಗಿ ಈ ಥರ ತೊಂದರೆ ಕೊಡೋದಂಗೆ ಮಾಡಬೇಕು. ಏನೋ ಬಂಗ್ಲೆಯಲ್ಲಿ ಪಾಳು ಬಿದ್ದ ಬಂಗ್ಲೆಯಲ್ಲಿ ಇದ್ಲಂದ್ಲು, ರಿಸರ್ವ್ ಫಾರೆಸ್ಟ್ ಅದರೊಳಗೆ ಯಾವ್ದು ಬಂಗ್ಲೆ? ಅದು ಕರ್ನಾಟಕದ ಅರಣ್ಯ ಭಾಗದ ಒಳಗೇ ಇರುವಂಥ ಹಾಡಿ ಅದು. ಈಕೆನೇ ಮೆಡಿಕಲ್ ಟೆಸ್ಟ್ ಮಾಡಬೇಕಾಗಿತ್ತು ಅಂತ ನಮ್ದಿತ್ತು. ನೀವು ಚಿರತೆಯಿಂದ ತಪ್ಪಿಸ್ಕೊಂಡ್ರಿ, ಕಾಡಾನಿಂದ ತಪ್ಪಿಸ್ಕೊಂಡ್ರಿ, ಹುಲಿಯಿಂದನೂ ತಪ್ಪಿಸ್ಕೊಂಡ್ರಿ, ಕಾಡಾಮೆಯಿಂದ ತಪ್ಪಿಸ್ಕೊಂಡ್ರಿ, ಹಾವು ಅದು ಇದು ಎಲ್ಲ ತಪ್ಪಿಸ್ಕೊಂಡ್ರಿ. ಅದರ ಸೊಳ್ಳೆಯಿಂದ ನೀವು ಹೆಂಗೆ ತಪ್ಪಿಸ್ಕೊಂಡ್ರಿ? ನಮ್ಮ ಲೆಕ್ಕದಲ್ಲಿ ಆಕೆ ಉದ್ದೇಶಪೂರ್ವಕವಾಗಿ ಡೈವರ್ಟ್ ಆಗಿದ್ದಾಳೆ ಅಂತ ನಮ್ಗೆ ಅನ್ಸೋದು. ಬಟ್ಟೆಲಿ ಮಣ್ಣಿದೆಯಾ? ಇವಳು 3 ದಿನ ನಿಂತ್ಕೊಂಡೇ ಇದ್ಲ, ಕೂತ್ರೆ ಹಿಂಭಾಗದಲ್ಲಿ ಮಣ್ಣಾಗಬೇಕಲ್ಲಮ್ಮ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೇರಳ ಮೂಲದ ಶರಣ್ಯ ಅವರು ಏಪ್ರಿಲ್ 2ನೇ ತಾರೀಕಿಗೆ ಕೊಡಗಿನ ತಡಿಯಂಡಮೋಳ್ ಬೆಟ್ಟಕ್ಕೆ ಟ್ರಕ್ಕಿಂಗ್ಗೆ ಅಂತ ಬಂದಿದ್ರು. ಅದು ನಿಮ್ಗೆಲ್ರಿಗೂ ಈಗ ವಿಚಾರ ಗೊತ್ತಿದೆ. ಬಂದಂಥ ಶರಣ್ಯ ಅವರು ಏಪ್ರಿಲ್ 2ನೇ ತಾರೀಕಿಂದ ಬರೋಬ್ಬರಿ 3 ರಾತ್ರಿ 4 ಹಗಲು ನಿಗೂಢವಾಗಿ ನಾಪತ್ತೆಯಾದಂಥ ಶರಣ್ಯ ಸುರಕ್ಷಿತವಾಗಿ ವಾಪಸ್ ಬಂದರು. ಸುರಕ್ಷಿತವಾಗಿ ಎಲ್ಲರೂ MLAಗಳು, ಪೊಲೀಸರು, ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಅವ್ರನ್ನ ಹುಡುಕಾಟ ಮಾಡಿ ಅವ್ರನ್ನ ಕರ್ಕೊಂಡ್ಬರಲಾಯಿತು. ಅವ್ರು ಬಂದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ನಾನಾ ರೀತಿಯ ಚರ್ಚೆಗಳಾಯಿತು. ಅವ್ರು ಬಂದಂಥ ರೀತಿನೇ ಆಗಿತ್ತೋ ಏನೋ ಗೊತ್ತಿಲ್ಲ. ಅವರು ಬಂದಂಥ ರೀತಿನ ನೋಡಿ ಇವರು 4 ದಿನ ಉಪವಾಸ ಇದ್ದು ಕುಡಿಯೋಕ್ಕೆ ನೀರು ಸಹ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಇಷ್ಟು ಆಕ್ಟಿವ್ ಆಗಿದ್ದಾರಲ್ಲ, ಇಷ್ಟು ಲವಲವಿಕೆಯಿಂದ ಬಂದಿದ್ದಾರಲ್ಲ, ಆ ಬಳಲಿಕೆ ಅವ್ರ ಮುಖದಲ್ಲಿ ಇಲ್ವಲ್ಲ, ಹೀಗೆ ಹಲವಾರು ರೀತಿಯಲ್ಲಿ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಈಗ ನಾವು ನಮ್ಮ ಕಥಾಂಧರ ಯೂಟ್ಯೂಬ್ ಚಾನಲಲ್ಲಿ ನಕ್ಸಲ್ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಮತ್ತೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು ಪತ್ರಕರ್ತರು. ನಮ್ಮ ಜೊತೆ ಇವತ್ತು ಇದ್ದಾರೆ ಸುರೇಶ್ ಬಿಳಿಗಿರಿ ಸರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ತೆ. ನಮಸ್ತೆ ಸರ್, ನಂಗೆ ನಿನ್ನೆ ಯಾರೊಬ್ರು ಕಮೆಂಟ್ ಹಾಕಿದ್ರು, ಸುರೇಶ್ ಬಿಳಿಗಿರಿ ಅವ್ರನ್ನ ಮಾತಾಡ್ಸಿ ಮೇಡಮ್, ಅವ್ರ ಅಭಿಪ್ರಾಯ ಏನು ಕೇಳಿ ಅಂತ. ಯಾಕೆಂದ್ರೆ ಯಾವಾಗ ಶರಣ್ಯ ಅವ್ರನ್ನ ಏಪ್ರಿಲ್ 5ನೇ ತಾರೀಕು ಸಂಜೆ ಸುರಕ್ಷಿತವಾಗಿ ಕರ್ಕೊಂಡ್ ಬಂದ್ರು, ಅವಾಗ ಒಂದು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ನೀವೇನ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಕೇರಳ ಮೂಲದ ಶರಣ್ಯ, 36 ವರ್ಷ ಶರಣ್ಯ, ಟ್ರಕ್ಕಿಂಗ್ ಈಗ ಏಪ್ರಿಲ್ 2ನೇ ತಾರೀಕು ತಡಿಯಂಡಮೋಳ್ ಬೆಟ್ಟಕ್ಕೆ ಹೋಗಿದ್ದಾಳೆ. ಬೆಟ್ಟ ಇಳಿದ ನಂತರ 12 ಜನರ ತಂಡ ಜೊತೆ ಬೆಟ್ಟ ಇಳಿದ ನಂತರ ಆಶ್ಚರ್ಯಕರ ರೀತಿಯಲ್ಲಿ ನಾಪತ್ತೆ ಆಗಿದ್ದಾಳೆ. ಅವಳು ವಾಪಸ್ ಬಂದಿರೋದು ನಮಗೆಲ್ಲ ಸಂತೋಷ ತಂದಿದೆ. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮತ್ತು ANF ತಂಡ, ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಏನು ಕರ್ನಾಟಕದಲ್ಲಿ ತಂಡ ಇದೆ, ಈ ತಂಡಗಳು ಜಂಟಿ ಕಾರ್ಯಾಚರಣೆ ಮಾಡಿ ಆದಿವಾಸಿಗಳನ್ನ ಬಳಸ್ಕೊಂಡು ಅವಳನ್ನ ಸುರಕ್ಷಿತವಾಗಿ ಜೀವಂತವಾಗಿ ಕರ್ಕೊಬಂದಿರೋದಕ್ಕೆ ಒಂದು ಎಲ್ರಿಗೂ ಸಂತೋಷ ಇದೆ. ಅವಳು ಸಿಕ್ಕಿದ ತಕ್ಷಣ ಎಲ್ಲರೂ ಸಂತೋಷಪಟ್ಟರು. ಹಿಂದೆನೇ ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರು, ಆಕೆಗೇನಾಗಬಾರ್ದು ಅಂತ. ಬಂದ ನಂತರ ಬರುವಾಗಲೇ ನಮ್ಗೆ ಸಂಶಯ ಇತ್ತು. ಯಾಕೆ ಸರ್ ಸಂಶಯ? ಯಾಕೆ ಸಂಶಯ ಅಂದರೆ, ಒಂದು ಹೆಣ್ಣು ಮಗಳು ಈಗ 12 ಜನರು ಬಂದಿರೋದು ಅವಳು ಏಕಾಂಗಿಯಾಗಿ ಕೇರಳದ ಕ್ಯಾಲಿಕಟ್ನಿಂದ ಬಸ್ ಮೂಲಕ ಪ್ರಯಾಣ ಮಾಡಿ ಅಲ್ಲಿ ಸ್ಥಳೀಯ ಹೋಮ್ ಸ್ಟೇ ಒಂದರಲ್ಲಿ ಅವಳು ವಾಸ್ತವ್ಯ ಹೂಡಿ ಆ ಮಾಲೀಕರ ಸಹಾಯ ಪಡೆದು ಅವಳು ಟ್ರಕ್ಕಿಂಗ್ ಪಾಯಿಂಟಿಗೆ ಬಂದು ಅಲ್ಲಿಂದ 12 ಜನರ ತಂಡ ಜೊತೆ ಅವಳು ಮುಂದುವರೆದವಳು 12 ಜನರಲ್ಲಿ ಯಾರೂ ಮಿಸ್ ಆಗಿಲ್ಲ. ಇವಳು ಹೇಗೆ ಮಿಸ್ ಆದ್ಲು ಅನ್ನೋದು ಒಂದು ಪ್ರಶ್ನೆ. ಮಿಸ್ ಆದಮೇಲೆ 3 ರಾತ್ರಿ 4 ಹಗಲು ಕಾಡಲ್ಲಿ ಅಷ್ಟು ಸುರಕ್ಷಿತವಾಗಿ ಇದ್ದಿದ್ದಕ್ಕೆ ನಮಗೆ ಸಂತೋಷ ಇದೆ. ಅದು ಎಲ್ಲರ ಪ್ರಾರ್ಥನೆ ಕೂಡ ಸುರಕ್ಷಿತವಾಗಿ ಒಂದು ಹೆಣ್ಮಗಳು ಇರಬೇಕಾಗಿತ್ತು, ಅದು ಸಂತೋಷನೇ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಿರಲಿ, ಮಾಧ್ಯಮಗಳಿರಲಿ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಅದರ ಬಗ್ಗೆ ಪ್ರಸ್ತಾವನೆಗಳು ಎದ್ದಿದೆ, ಜೊತೆಗೆ ಸಂಶಯಗಳು ಎದ್ದಿದೆ. 3 ದಿನ ನೀವು ರಾತ್ರಿ ಎಲ್ಲಿ ಕಳೆದ್ರಿ, ಹೇಗೆ ಕಳೆದ್ರಿ? ಅವರು ಕೇಳೋ ಸಂಶಯದ ಪ್ರಶ್ನೆಗಳು ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರೂ ತಯಾರಿಲ್ಲ. ಅವ್ರು ಕೇಳೋದು ಸರಿ ಇದೆ. ನಾನು ಆಕೆ ಬಂದಾಗಲೇ ಅದನ್ನ ಪ್ರಶ್ನೆ ಮಾಡಿದ್ದೀನಿ. ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನಾನು ಸಂದೇಶವನ್ನೇ ಮಾಡಿ ನಾನು ಪ್ರಶ್ನೆ ಮಾಡಿದ್ದೀನಿ. ಏನಂತ ಪ್ರಶ್ನೆ ಮಾಡಿದ್ರಿ ಸರ್ ನೀವು? ಯಾಕಂದರೆ ಈಗ ಒಂದು ಹೆಣ್ಮಗಳಿರಲಿ, ಯಾರು ಟ್ರೆಕ್ಕಿಂಗ್ ಹೋದವರು, ಇವಳು 12 ಜನ ಹೋದ್ರಲ್ವಾ. ಈಗ ನಾವು ನೋಡಿದ ಪ್ರಕಾರ ಯಾವುದೇ ಕಾರಣಕ್ಕೆ ಇದು ದಾರಿ ತಪ್ಪೋದಕ್ಕೆ ಸಾಧ್ಯ ಕಡಿಮೆ, ಬಹಳ ಕಡಿಮೆ. ಹೇಗೆ ಹೇಳ್ತೀರಾ ಸರ್? ಈಗ ನೋಡ್ರಿ, 12 ಜನ ಹೋಗ್ತಾರೆ, 10 ಜನ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ನೀವು ಹಿಂದೆ ಇರ್ತಿರೋ ಮುಂದೆ ಇರ್ತಿರೋ ಮಾತಾಡ್ಕೊಂಡು ಹೋಗ್ತಾರೆ. ಒಬ್ಬ ಮಾತಾಡುವಾಗ ಅವನ ಶಬ್ದ ಕನಿಷ್ಠ 300ರಿಂದ 500 ಮೀಟರ್ವರೆಗೂ ಕೇಳುತ್ತೆ. 300 ಮೀಟರ್ ಕನಿಷ್ಠ ಕೇಳುತ್ತೆ. ಇವಳು ಎಷ್ಟು ಸ್ಪೀಡ್ ಹೋದ್ರು, ಸ್ಲೋ ಬಂದರು, ಇನ್ನೊಬ್ಬರು ಹೋಗೋದನ್ನ ಅನುಸರಿಸ್ಕೊಂಡು ಹೋಗೋದು ಅದೇನು ಕಷ್ಟ ಅಲ್ಲ.
ನಮ್ಮ ಲೆಕ್ಕದಲ್ಲಿ ಆಕೆ ಉದ್ದೇಶಪೂರ್ವಕವಾಗಿ ಡೈವರ್ಟ್ ಆಗಿದ್ದಾಳೆ ಅಂತ ನಮ್ಗೆ ಅನ್ಸೋದು. ಯಾವ ಉದ್ದೇಶಕ್ಕೋಸ್ಕರ ಅವರು ಡೈವರ್ಟ್ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಂದರೆ ಏಕಾಂಗಿಯಾಗಿ ಟ್ರೆಕ್ಕಿಂಗ್ ಮಾಡೋ ಉದ್ದೇಶ ಇರ್ಬೋದು, ಅಥವಾ ಕಾಡೊಳಗೆ ಈಗ ಇನ್ನೊಂದು ಆಘಾತಕಾರಿ ಒಂದು ವಿಚಾರ ಇದೆ, ಇದನ್ನು ಮಾತಿನ ಮಧ್ಯೆ ಅದನ್ನು ಆಮೇಲೆ ಹೇಳ್ತೀನಿ ನಾನು. ನಮ್ಮ ಲೆಕ್ಕದಲ್ಲಿ ಆಕೆ ಉದ್ದೇಶಪೂರ್ವಕವಾಗಿ ಅಲ್ಲಿಂದ ವಿಂಗಡಣೆಗೊಂಡು ಅವಳ ಸ್ವಂತ ದಾರಿಯಲ್ಲಿ ಒದಗಿದ್ದಾಳೆ. ಹೋಗೋದಕ್ಕಿಂತ ಮುಂಚೆ ಅವಳು ಮ್ಯಾಪ್ಗಳ ಆಧಾರದ ಮೇಲೆ ಅವಳು ಅದನ್ನ ನೋಡ್ಕೊಂಡಿರ್ಬೋದು, ಅವಳಿಗೆ ಗೊತ್ತಿರ್ಬೋದು ಅವಳಿಗೆ. ಆಮೇಲೆ ಓದವಳು 3 ದಿನ ರಾತ್ರಿ ಕಳೆದಿದ್ದಾಳೆ. ಮಳೆ ಬಂತು ಅಂತಾಳೆ, ಮೊಬೈಲ್ ಚಾರ್ಜು ಒಂದು ಕಡೆ ನೆಟ್ವರ್ಕ್ ಇರೋ ಕಡೆ ಬಂದು ನಿಂತ್ಕೊಂಡೆ ಅಂತಾಳೆ, ಆಮೇಲೆ ಸ್ವಿಚ್ ಆಫ್ ಅಂತಾಳೆ. ಎಲ್ಲ ಇದನ್ನು ನೋಡಿದಾಗ ಆ ಕೇಳೋದ್ರಲ್ಲಿ ಬಹುತೇಕ ಸುಳ್ಳೆ ಅಂತ ನಮಗನ್ಸುತ್ತೆ. ಆಮೇಲೆ ನಾವು ಅವಳಿಗೆ ಆರೋಪ ಮಾಡೋದಲ್ಲ, ಅವಳನ್ನ ಇನ್ನೊಂದು ದೂಷಣೆ ಮಾಡೋದಲ್ಲ, ಅಥವಾ ಇಲಾಖೆಗಳನ್ನ ನಾವು ಬೇರೆ ರೀತಿ ಮಾತಾಡುವಂಥದ್ದಲ್ಲ. ಒಬ್ಬಳು ಹೆಣ್ಣುಮಗಳು ರಾತ್ರಿ ಪೂರ್ತಿ ಉಳ್ಕೊಂಡ್ರೆ ಮಳೆ ಬಂತು, ಎಲ್ಲಿ ಕೆಸರಾಗಿತ್ತ? ಕೆಸರಾಗೋದು ಬೇಡ ಬಿಡಿ, ಮಣ್ಣಾಗಿತ್ತ? ಅವಳು ವಾಪಸ್ ಬರುವಾಗ ಈಗ ಅಲ್ಲಿ ಹೇಳ್ತಾರೆ ಅವಳು ಆಯಾಸವಾಗಿ ಅಸ್ವಸ್ಥಳಾಗಿದ್ಲು, ಅವಳನ್ನ ಕರ್ಕೊಬಂದ್ವಿ ಅಂತ. ಅಸ್ವಸ್ಥಳಾಗಿದ್ದವಳನ್ನ ನೀವು ಅಷ್ಟು ವೇಗವಾಗಿ ನಡ್ಸ್ಕೊಂಡು ಕರ್ಕೊಂಡು ಬರೋಕ್ಕಾಗುತ್ತಾ? ಬಟ್ಟೆಲಿ ಮಣ್ಣಿದೆಯಾ? ಇವಳು 3 ದಿನ ನಿಂತ್ಕೊಂಡೇ ಇದ್ಲ, ಕೂತ್ರೆ ಹಿಂಭಾಗದಲ್ಲಿ ಮಣ್ಣಾಗಬೇಕಲ್ಲಮ್ಮ, ಮಣ್ಣಾಗಿದೆಯಾ? ಹೇಳ್ತಾ ಇದ್ರಲ್ಲ ಸರ್, ಬಂಡೆಗಳಲ್ಲಿ ನಾನು ಆಶ್ರಯ ಪಡ್ಕೊಂಡಿದ್ದೆ ಅಂತ. ಬಂಡೆಗಳ ಹತ್ರ ಆಶ್ರಯ ಅಲ್ಲಮ್ಮ, ಮೊಬೈಲ್ ಚಾರ್ಜ್ ಇಲ್ಲ, ಟಾರ್ಚ್ ಇಲ್ಲ, ಹೆಂಗೆ ಆಶ್ರಯ ಪಡೆಯೋದು? ಬಂಡೆಗಳಲ್ಲಿ ಬಂಡೆ ಪೊಟರೆ ಅಂತಾಳೆ. ಇದೆಲ್ಲ ಸುಮ್ಮನೆ ಕತೆ. ನನ್ನ ಲೆಕ್ಕದಲ್ಲಿ ಇದೊಂದು ಕತೆ ಕಟ್ಟಿರುವಂಥದ್ದು. ಅವಳು 70% ಕತೆ ಕಟ್ಟಿದ್ದಾಳೆ. ಆಮೇಲೆ ಈಗ ನೋಡಿ, ಕಾಡೊಳಗೆ ನೀವು ಚಿರತೆಯಿಂದ ತಪ್ಪಿಸ್ಕೊಂಡ್ರಿ, ಕಾಡಾನಿಂದ ತಪ್ಪಿಸ್ಕೊಂಡ್ರಿ, ಹುಲಿಯಿಂದನೂ ತಪ್ಪಿಸ್ಕೊಂಡ್ರಿ, ಕಾಡಾಮೆಯಿಂದ ತಪ್ಪಿಸ್ಕೊಂಡ್ರಿ, ಹಾವು ಅದು ಇದು ಎಲ್ಲ ತಪ್ಪಿಸ್ಕೊಂಡ್ರಿ. ಅದರ ಸೊಳ್ಳೆಯಿಂದ ನೀವು ಹೆಂಗೆ ತಪ್ಪಿಸ್ಕೊಂಡ್ರಿ? ಸೊಳ್ಳೆ ಕಚ್ಚಬೇಕಲ್ಲ. ಅಂದ್ರೆ ಕಾಡಿನ ಪ್ರದೇಶದಲ್ಲಿ ಮನೆ ಪ್ರದೇಶದಲ್ಲೇ ಸೊಳ್ಳೆಗಳಿರ್ತವೆ ಅಂತ ಕಾಡಲ್ಲಿ ಇರಲ್ವಾ ಅಂತ. ಈಗ ಪೊಟರಲ್ಲಿ ಎಷ್ಟು ಸೊಳ್ಳೆ ಇರುತ್ತೆ ಗೊತ್ತಾ? ಪೊಟರಲ್ಲಿ ಮಲಗಿದ್ದೀನಿ ಅಂತಾಳೆ. ಅಂದರೆ ಇದು ಅಕ್ಷರಶಃ ಸುಳ್ಳು. ಇದು ನಮ್ಮ ಲೆಕ್ಕದಲ್ಲಿ ಇವಳ ವೇಗ ನೋಡಿದಾಗ ಇವಳು ಎಲ್ಲೋ ಪೊಟರಿಯಲ್ಲಿ ಮಲಗಿಲ್ಲ. ನಾವು ಎನಲೈಸ್ ಮಾಡುವಾಗ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗುತ್ತೆ. ಹುಡುಕದವರು ಆಯಾಸ ಆಗಿದ್ದಾರೆ, ಇವಳು ಆರಾಮಾಗಿ ಬರ್ತಾಳೆ. ಎಷ್ಟು ಆರಾಮಾಗಿದ್ದಾಳೆ ಅಂದರೆ ಯಾವುದೇ ಮುಖದಲ್ಲಿ ಕಣ್ಣಲ್ಲಿ ಯಾವುದೇ ಆತಂಕ ಇಲ್ಲ. ನಾನು ಕಳೆದೋಗಿದೆ, ನಾನು ಜೀವ ಭಯದಲ್ಲಿ 3 ದಿನ ನಾನು ರಾತ್ರಿ ಕಳೆದಿನ ಒಂದು ಭಯ ಇಲ್ಲ. ಈಗ ಆತಂಕ ಇದ್ದರೆ ಕಣ್ಣಲ್ಲಿ ಗೊತ್ತಾಗಬೇಕಲ್ಲ, ಆ ಮಾತಲ್ಲಿ ಗೊತ್ತಾಗಬೇಕಲ್ಲ. ಯಾವುದೋ ಫಾರಿನ್ ಟೂರ್ ಮುಗಿಸಿ ಬಂದಂಗೆ ಬಂದು ಟಾಟಾ ಮಾಡ್ಕೊಂಡು ಬಂದವಳನ್ನ ನಾವು ಹೆಂಗೆ ಇವಳು 3 ದಿನ ಕಾಡಲ್ಲಿ ಅಲ್ಲಿ ಇಲ್ಲಿ ಓಡೋದ್ಲು ಅಥವಾ ಕಾಣಿಯಾದ್ಲು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? 3 ದಿನ ಅವ್ರಿಗೆ ಸರಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ಕಣ್ಣು ಹೆಂಗಿರುತ್ತೆ? ಸಾಮಾನ್ಯ ಗೊತ್ತಿರುತ್ತೆ, ಎಲ್ಲರೂ ಗೊತ್ತಿರುತ್ತೆ. ಒಂದಿನ ನಿದ್ರೆ ಮಾಡಿಲ್ಲ ಅಂದರೆ, ಇನ್ ಕೇಸ್ ನೀವು ಒಂದಿನ ನಿದ್ರೆ ಮಾಡಿಲ್ಲ, ಬೇಡ ಬಿಡಿ, ನೀವು ರಾತ್ರಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಅವತ್ತಿನ ಕೆಲಸ ಮಾಡಿದ್ರೆ ಅವತ್ತು ಮಧ್ಯಾಹ್ನ ನಿಮ್ಗೆ ಗೊತ್ತಾಗುತ್ತೆ ಟೈರ್ಡ್ನೆಸ್. ನಿದ್ದೆ ಬಿಟ್ಟು ಆಹಾರ ಬಿಟ್ಟು ಅಷ್ಟು ಬೇಗ ಸರ್ವೇ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬೆಟ್ಟ ಗುಡ್ಡಗಾಡೋದು. ಸೊ ಇದು ಏನೋ ಇದರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಏನೋ ಒಂದು ತಪ್ಪು ಇದೆ. ಇದನ್ನು ಇಲಾಖೆಗಳು ಯಾವುದೋ ಒಂದು ಒತ್ತಡದ ಮೇಲೆ ಬಿಡಪ್ಪ ಸಿಕ್ಕಿದ್ಲೆಲ್ಲ ಹೋಗ್ಲಿ ಆ ಕಡೆ ಅಂತೇಳಿ ಕಳಿಸ್ಬಿಟ್ಟಿದ್ದಾರೆ. ಬಿಟ್ಟರೆ ಈಕೆನೇ ಮೆಡಿಕಲ್ ಟೆಸ್ಟ್ ಮಾಡಬೇಕಾಗಿತ್ತು ಅಂತ ನಮ್ಮದಿತ್ತು. ಈಗ ನಾವು ಕೂಡ ನಕ್ಸಲ್ ಇನ್ವೆಸ್ಟಿಗೇಷನ್ ವಿಚಾರ ಬಂದಾಗ ನಾವು ಕೆಲವೊಂದು ಈ ವೆಸ್ಟರ್ನ್ ಘಾಟ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಪೂರ್ತಿನೂ ಹೋಗಿಲ್ಲ ಅಂದರೂ ಕೂಡ ಈ ಕಡೆ ಈ ಭಾಗದಲ್ಲಿ ನಾವು ವೆಸ್ಟರ್ನ್ ಘಾಟ್ಗಳ ಬಗ್ಗೆ ನಾವು ಮಾಹಿತಿ ತೊಗೊಂಡಿದ್ವಿ. ಹಾಡಿ ಎಲ್ಲಿದೆ, ಅದರ ಕೆಳಗಡೆ ಇಳಿದ್ರೆ ಏನು ಸಿಗುತ್ತೆ. ಈಗ ನಿಮಗೆ ತಡಿಯಂಡಮೋಳು ಬೆಟ್ಟ ಇಳಿದ ತಕ್ಷಣ ಕೇರಳಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಲೇಜ್ಗಳು ಸಿಗ್ತವೆ ಅಲ್ಲಿ. ಅಲ್ಲದೆ ಇನ್ನೊಂದು ಆಘಾತಕಾರಿ ವಿಚಾರ, ಕೆಲವರು ಒಪ್ಪಲೇಬೇಕು ಅಂತ ನಾವು ಹೇಳಲ್ಲ, ಹೋಗಿ ಅವರು ಸತ್ಯ ವಿಚಾರ ಮಾಡ್ಬೋದು. ಅಲ್ಲಿಂದ ಇಳಿದ ತಕ್ಷಣ ಒಂದು ಹಾಡಿ ಸಿಗುತ್ತೆ. ಬೆಟ್ಟ ಇಳಿದ ತಕ್ಷಣ ಒಂದು ಹಾಡಿ. ಯಾವ ಕಡೆಗೆ ಸರ್ ಅದು? ಅದು ಕರ್ನಾಟಕದ ಅರಣ್ಯ ಭಾಗದ ಒಳಗೇನೆ ಇರುವಂಥ ಹಾಡಿ ಅದು, ನಮ್ಮ ಲೆಕ್ಕದಲ್ಲಿ ಹಾಡಿ. ಆದರೆ ಅವರು ಜನ ಸಂಪೂರ್ಣವಾಗಿ ಕೇರಳವನ್ನು ಅವಲಂಬಿತರಾಗಿದ್ದಾರೆ. ಯಾಕೆ ಇವಳಲ್ಲಿ ಆಶ್ರಯ ಪಡೆದಿರಬಾರ್ದು? ಅಷ್ಟೇ ಇವಳಿಗೆ ರೂಟ್ ಗೊತ್ತಾಗಿ ಆ ಹಾಡಿಗೆ ಹೋಗಿ ಯಾಕೆ ಆಶ್ರಯ ಪಡೆದಿರಬಾರ್ದು ಅನ್ನೋದು ನಿಮ್ಮ ಅನುಮಾನ? ನನ್ನ ಅನುಮಾನ, ಅವಳು ಹಾಡಿಯಲ್ಲಿ ಎಲ್ಲೋ ಆಶ್ರಯ ಪಡೆದಿದ್ದಾಳೆ. ಶರಣ್ಯ ಹೇಳೋ ಪ್ರಕಾರ ನಾನು ಎಲ್ಲೂ ಹೋಗಲಿಲ್ಲ, ಅಂದರೆ ಫಸ್ಟ್ ಡೇ ನಾನು ಟ್ರೆಕ್ಕಿಂಗ್ ಮಾಡಿದ್ರಿಂದ ಕಾಲು ನೋವಿತ್ತು, ಹಾಗಾಗಿ ನಾನು ಒಂದೇ ಜಾಗದಲ್ಲಿ ಕೂತಿದ್ದೆ ಅಂತ ಹೇಳ್ತಾರೆ. ಒಂದೇ ಜಾಗದಲ್ಲಿ ಕೂತಿದ್ರೆ ಹಿಂದ್ಗಡೆ ಮಣ್ಣಾಗಬೇಕಲ್ಲಮ್ಮ. ಕೂತಿದ್ರೆ ಎಲ್ಲಿ ಕೂತ್ರು ಕೂಡ ನೀವು ನೋಡಿ, ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾಳೆ ಅಲ್ವಾ, ಬ್ಲ್ಯಾಕ್ ಟಿ ಶರ್ಟ್, ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ದಾಳಲ್ಲ, ಮಣ್ಣಾದ್ರೆ ಕಾಣ್ಬೇಕು ತಾನೆ. ಎಲ್ಲಿ ಮಣ್ಣಾಗಿದೆ? ಆ ಮುಖ ನೋಡಿ, ಎಲ್ಲಾದ್ರೂ ಕಣ್ಣು ನೋಡಿ. ನೀವು ನಿದ್ರೆ ಬಿಟ್ರೆ ಕಣ್ಣೆಲ್ಲ ಕೆಂಪಾಗುತ್ತೆ, ಕಣ್ಣು ಊದ್ಕೊಳ್ಳುತ್ತೆ. ಏನಾದರೂ ಒಂದು ಸ್ಟ್ರೆಸ್ ಫೀಲ್ ಇದೆಯಾ ಅಲ್ಲಿ? ಫ್ರೆಶ್ ಆಗಿದ್ದಾಳೆ ಹೆಣ್ಮಗಳು ಅಲ್ಲ. ಅವಳಿಗೆ ಇನ್ನೇನು ಶಕ್ತಿ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದರೆ ನ್ಯಾಚುರಲ್ ಆಗಿ ಮನುಷ್ಯನ ನೋಡುವಾಗ ಅವನ ಜೀವನ ಶೈಲಿ ಇದೇ ಬದುಕು ಅಂದಾಗ ಅದನ್ನು ಪ್ರಶ್ನೆ ಮಾಡುವಂಥದ್ದು ಸಾಮಾನ್ಯ.
ಇದು ಅವಳ ನಡವಳಿಕೆ ಇಡೀ ಸಮಾಜ ಪ್ರಶ್ನೆ ಮಾಡುವಂತಾಗಿದೆ. ಇದು ಕೊಡಗು ಮಾತ್ರ ಅಲ್ಲ, ಕೇರಳದ ಜನ ಕೂಡ ಇವಳು ರಸ್ಟ್ ಅಂದ್ರಲ್ಲ, ರಸ್ಟ್ ಅಂದರೆ ಏನು ಇವಳು ಮಾವನ ಮನೆಗೆ ಹೋಗಿದ್ದಾಳ ಅಂತ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಏನೋ ಬಂಗ್ಲೆಯಲ್ಲಿ ಪಾಳು ಬಿದ್ದ ಬಂಗ್ಲೆಯಲ್ಲಿ ಇದ್ಲು ಅಂದ್ಲು. ರಿಸರ್ವ್ ಫಾರೆಸ್ಟ್ ಅದರೊಳಗೆ ಯಾವ್ದು ಬಂಗ್ಲೆ? ನೀವು ತಡೆಯಂಡಮೋಳು ಬೆಟ್ಟ ನೋಡಿದಿರಾ ಸರ್? ನೋಡಿದ್ದೀನಿ. ಅಂದ್ರೆ ನೀವು ಕೊಡಗಿನವರೇ ಆಗಿರೋದ್ರಿಂದ ಸಾಮಾನ್ಯ ನೋಡೇ ಇರ್ತೀರಾ. ಅಲ್ಲಿ ಯಾವ ಪಾಳು ಬಿದ್ದ ಬಂಗ್ಲೆ ಇಲ್ಲ? ನಮಗೆ ಗೊತ್ತಿದ್ದಾಗೆ ಪಾಳು ಬಿದ್ದ ಬಂಗ್ಲೆ ಇಲ್ಲ. ರಿಸರ್ವ್ಸ್ ಕಾಯ್ದಿರಿಸಿದ ಅರಣ್ಯದೊಳಗೆ ಬಂಗ್ಲೆ ಹೆಂಗೆ ಬರೋಕ್ಕೆ ಸಾಧ್ಯ? ಹಾಡಿಗಳಲ್ಲಿ ಗುಡಿಸಲಿರ್ತವೆ, ಹಾಡಿಗಳಲ್ಲಿ ಸಾಮಾನ್ಯವಾಗಿ ಗುಡಿಸಲಿರ್ತವೆ. ಅದು ಬೆಟ್ಟದ ತಳದಲ್ಲಿ ಇರುವಂಥದ್ದು ಹಾಡಿಗಳು. ನಿಮಗೆಲ್ಲೋ ಒಂದು ಕಡೆ ಬಂಗ್ಲೆ ಇತ್ತು ಅಂದರೆ ಯಾರು ಕಟ್ಟಿದ್ದು? ಎಷ್ಟು ವರ್ಷಗಳಿಂದ ಕಟ್ಟಿದ್ದು? ಅದನ್ನು ನೋಡಬೇಕಲ್ಲ. ಅದ್ರ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಇರಬೇಕಲ್ಲ. ಅರಣ್ಯ ಇಲಾಖೆ ಸಂಪೂರ್ಣ ಮಾಹಿತಿ ಇರಬೇಕು. ಆ ರಿಸರ್ವ್ ಫಾರೆಸ್ಟ್ ಒಳಗೆ ಇಷ್ಟು ಎಕರೆ ಒಳಗಡೆ ಏನಿದೆ ಏನಿಲ್ಲ ಗೊತ್ತಿರಬೇಕು. ಹಾಡಿಗಳಿದೆ ಅಂತ ಗೊತ್ತಿದೆ, ಅಲ್ಲಿ ಗ್ರಾಮಗಳಿದೆ ಅಂತ ಗೊತ್ತಿದೆ. ಹೇಳಿದ್ರೆ ನೀವು ಕೇರಳಕ್ಕೆ ನೀವು ಹೋಗ್ಬೋದು. ಕೇರಳದ ಕೆಲವೊಂದು ಕಣ್ಣೂರು ಈ ಕಡೆ ನೀವು ಲೆಫ್ಟಿಗೆ ತೊಗೊಂಡ್ರೆ ಕಣ್ಣೂರು ಜಿಲ್ಲೆ ಬರ್ತದೆ, ನೀವು ಬಲಭಾಗ ತೊಗೊಂಡ್ರೆ ಕಾಸರಗೋಡು ಜಿಲ್ಲೆಗೆ ಹೋಗ್ತದೆ. ಇದೆಲ್ಲ ಮಾಹಿತಿ ಇದೆ ಅವ್ರ ಹತ್ರ. ಅಂದ್ರೆ ಮಾಹಿತಿ ಇರೋರಿಗೆ ಈ ಬಂಗ್ಲೆದು ಯಾಕೆ ಮಾಹಿತಿ ಇಲ್ಲ? ಹೌದು. ಅಕಸ್ಮಾತ್ ಸರ್ ಅವ್ರು ಅಲ್ಲಿ ಸ್ಟೇ ಆಗಿದ್ರೆ ಯಾವ ಕಾರಣಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ ಅಥವಾ ಸ್ಟೇ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಕಾಡಲ್ಲೇ ಕಳೆದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಏನಾಗಿದೆ, ಈಗ ಇವಳು ಕಾಣೆಯಾದ್ಲು ಅಂತ ಹುಡುಕಾಟ ಜಾಸ್ತಿ ಆಯ್ತಲ್ಲ. ಹುಡುಕಾಟ ಆದಾಗ ಅವಳಿಗೊಂದು ಭಯ ಇರುತ್ತೆ. ಈಗ ನಾನು ಇಲ್ಲಿ ಬಂದು 4 ದಿನ, ಇವಳು ನಮ್ಮ ಲೆಕ್ಕದಲ್ಲಿ 2-3 ಕಡೆ ಹಿಂಗಾಗಿದೆ. ಹೋಗೋದು ಒಂದು 4 ದಿನ 3 ದಿನ 4 ದಿನ ಬೇರೆ ಕಡೆ ಉಳ್ಕೊಳ್ಳೋದು, ಆಮೇಲೆ ಬರೋದು, ಮನೆಯವರು ಸುಮ್ಮನೆ ಹುಡ್ಕೋದು. ಮನೆಯವ್ರಿಗೂ ಸಾಮಾನ್ಯವಾದ ವಿಚಾರ ಆಗೋಗಿದೆ. ಅವಳು ಸಹೋದರ ಕೂಡ ಹೇಳೋದಂತೆ, ಬಿಡಿ ಒಂದು 4 ದಿನ ಬಿಡಿ ಅವಳೇ ಬರ್ತಾಳೆ ಅಂತ. ಹಿಂದೆ ಕೂಡ ಕಾಣೆ ಆಗಿದ್ಲು ಅಂತ ಹೇಳ್ತಾರೆ. ಸರಿನಾ? ಯಾಕೆಂದರೆ ಕೇರಳದ ಮಾಧ್ಯಮಗಳಿಗೆ ಅವಳದು ಪರಿಚಯ ಭಾಳ ಚೆನ್ನಾಗಿದೆ. ಅವರು ಹೇಳ್ತಾರಲ್ಲ, ನೀವು ಯಾವತ್ತೂ ಬೈಕಲ್ಲಿ ಓಡಾಡ್ತಿರಲ್ಲ, ಇವತ್ತೇನು ಬಸ್ಸಲ್ಲಿ ಬಂದ್ರಿ ಅಂತ ಕೇಳ್ತಾರಲ್ಲ ಮಾಧ್ಯಮಗಳು ಮಲಯಾಳದಲ್ಲಿ. ಈಗ ಅವಳಿಗೇನಿರುತ್ತೆ, ಅವಳು ಈ ರೀತಿ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಹುಡುಕ್ತಾರೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಮಟ್ಟಕ್ಕೆ ಪ್ರಚಾರ ಆಗುತ್ತೆ ಅಂತ ಅವಳು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಅವಳು ಹಿಂದೆ ಥರ ಹೋಗಿ ಯಾಡಿಯಲ್ಲಿ ವಾಸ್ತವ್ಯ ಹೂಡಿರ್ಬೋದು. ಇದು ಪರಿಸ್ಥಿತಿ ಕೈ ಮೀರಿದಾಗ, ಇದೊಂದು ವೈಭವೀಕರಣ ಹಿಂಗಾದಾಗ ಇದನ್ನು ದಿಕ್ಕು ತಪ್ಪಿಸೋದಕ್ಕೆ ಒಂದು ಕಥೆಯನ್ನು ಕಟ್ಟಿರೋದಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಇವಳ ಮೇಲೆ ಜನ ಅಥವಾ ಮಾಧ್ಯಮಗಳು ಸರ್ಕಾರಗಳು ವ್ಯವಸ್ಥೆ ಮುಗಿಬೀಳ್ತಿದೆ, ಅಥವಾ ಪ್ರಕರಣ ದಾಖಲು ಮಾಡ್ತಿದೆ ಅಂತೇಳಿ, ಅಥವಾ ಹಾಡಿಗಳ ಮೇಲೇನೋ ನೀವಾದರೂ ಮಾಹಿತಿ ಕೊಡಬೇಕಿತ್ತಲ್ಲ ಅಂತೇಳಿ ಅವ್ರ ಮೇಲೂ ಕೇಸ್ ದಾಖಲು ಸಾಧ್ಯತೆ ಇರ್ತದೆ ಅಂತೇಳಿ ಇವಳು ಎಲ್ಲರನ್ನೂ ಹಾದಿ ತಪ್ಪಿಸಿದ್ದಾಳೆ. ಇವಳೇನು ಹಾದಿ ತಪ್ಪಿದ್ಲು ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಹಾದಿ ತಪ್ಪಿಸಿದ್ದಾಳೆ. ಎಲ್ಲರೂ ಅದನ್ನೇ ಧ್ವನಿ ಎತ್ತದು. ಫಸ್ಟು ಸಂಶಯ ವ್ಯಕ್ತಪಡಿಸಿದ್ದೆ ನಾವು, ಎಲ್ಲಿ ಸಿಕ್ಕಿದ್ಲು ಅನ್ನೋದು ಸಂಶಯ ಇದೆ. ಈಗ ನಾನು ನೋಡಿದ ಪ್ರಕಾರ ಇವಳು ಎಲ್ಲೋ ಒಂದು ಕಡೆ ವಾಸ್ತವ್ಯ ಹೂಡಿದ್ದಾಳೆ ಸುರಕ್ಷಿತವಾಗಿ. ಇದು ಚಾಪೆಲ್ಲೇ ಬೆಡ್ಶೀಟ್ ಹಾಕೊಂಡು ಮಲಗಿದ ಥರ ಕಾಣಿಸುತ್ತೆ, ಎಲ್ಲೋ ಹಂಗೆ ಮಲಗಿಲ್ಲ. ಯಾಕೆಂದರೆ ಸ್ವಲ್ಪನಾದರೂ ಕಾಣಿಸ್ಬೇಕಲ್ಲ ಕಚ್ಚಿರೋದು. ಅಂದರೆ ಅವ್ರು ತುಂಬ ವೈಟ್ ಬೇರೆ ಇರೋದ್ರಿಂದ ಇಲ್ಲ. ಆಮೇಲೆ ಏನಾದ್ರು ಇನ್ನು ಕತ್ಲಲ್ಲಿ ಅದು ತಡುವಾಗ ಈ ನೈಲ್ಸಲ್ಲಿ ನಿಮ್ಗೆ ಕೈ ತೊಳ್ಕೊಂಡ್ರು ಕೂಡ ನೈಲ್ಸಲ್ಲಿ ಮಣ್ಣುಗಳು ಸೇರ್ಕೊಳ್ತದೆ, ಉಗುರುಗಳಲ್ಲಿ ಮಣ್ಣಿರ್ತದೆ, ಅದು ಇಲ್ಲ. ಕೂದಲು ಏನಾಗಿಲ್ಲ, ಬಿಡಿ ಅವಳು ಕೂದಲಂಗೆ ಕಣ್ಣಲ್ಲಿ ಗೊತ್ತಾಗಬೇಕಲ್ಲ ಆತಂಕ. ಎಲ್ಲರಿಗೂ ಟಾಟಾ ಮಾಡ್ಕೊಂಡು ಬರ್ತಾಳೆ. ಈಗ ನಾನು ಎಲ್ಲೋ ಒಂದು ಕಾಣೆ ಅದೇ ಅಂತ ಇಟ್ಕೊಳ್ಳಿ, 3 ದಿನ ನನಗೆ ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮಣ್ಣ, ನಮ್ಮ ಅಮ್ಮ ಅಂತ ನನಗೆ ಬಾಳುತ್ತೆ. ನನಗೆ ಎಲ್ಲರನ್ನ ಕಳ್ಕೊಬಿಡ್ತೀನಿ ಒಂದು ಭಯ ಇರುತ್ತೆ. ಬಂದಾಗ ನಾನು ಕಣ್ಣೀರು ಹಾಕ್ಬೇಕಿತ್ತು ಇಲ್ವೋ? ಕನಿಷ್ಠ ಅಲ್ಲ ಹೇಳೋದು. ನಾನು ವಾಪಸ್ ಬಂದೆ ಅಂತ ನಾವು ಸುಮಾರು ವಿಡಿಯೋಗಳನ್ನ ನೋಡಿದ್ದೀವಲ್ಲ, ಎಲ್ಲ ಭಾವನಾತ್ಮಕ ವಿಡಿಯೋಗಳೆಲ್ಲ ಸೆಂಟಿಮೆಂಟ್ ಮೇಲೆ ಬದುಕಲ್ವ ಇವಾಗ. ಇವಳು ಹೆಂಗೆ ಬಂದ್ಲು ಅಂದ್ರೆ ಅವ್ರ ಪ್ರಕಾರ ಸರ್, ಈಗ ಚಾರಣ ಏನು ಅವರು ಹೊಸದಲ್ಲ. ಅವರು ಈಗ ಅವರು ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿರೋಂಥ ಮಾಹಿತಿ ಏನು ಅಂತಂದರೆ, ಅವರು ಕಳೆದ 15 ವರ್ಷದಿಂದನೂ ಕೂಡ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಿರೋದು, ಸೋಲೋ ಟ್ರಕ್ಕಿಂಗ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ನಾನು ಹೇಳೋದು ಸೋಲೋ ಟ್ರಕ್ಕಿಂಗ್ ಮಾಡೋಳು ಹಿನ್ನೆಲೆ ಇದ್ದಾಗ ಯಾಕೆಷ್ಟು ಪ್ರಾಮುಖ್ಯತೆ, ಯಾಕಷ್ಟು ವೈಭವೀಕರಣ? ಅರಣ್ಯ ಸಚಿವರ ಸೂಚನೆ, ಮುಖ್ಯಮಂತ್ರಿಗಳ ಸೂಚನೆ, ಕೇರಳದ ಸಂಸದರ ಸೂಚನೆ, ಅದರ ಅವಶ್ಯಕತೆ ಇತ್ತಾ? ಬಿಡಿ, ನಿಮಗೆ ನಮ್ಮ ಆದಿವಾಸಿಗಳು ಎಷ್ಟು ಜನ ಕಾಣೆಯಾಗಿದ್ದಾರೆ ಹುಡುಕಿದ್ರಿ? ನೀವು ಹುಡುಕಿದ್ದೀರಾ? ಹೆಣವಾಗಿ ಬರ್ತಾರಲ್ಲ. ಎಷ್ಟು ಜನ ಆದಿವಾಸಿಗಳು ಕಾಣೆಯಾಗಿದ್ದಾರೆ? ಲೆಕ್ಕ ಇದೆಯಾ ಅವ್ರ ಹತ್ರ? ITDP ಲೆಕ್ಕ ಇದೆಯಾ ಅವ್ರ ಹತ್ರ? ಜಿಲ್ಲಾಡಳಿತ ವ್ಯವಸ್ಥೆ ಹತ್ರ ಲೆಕ್ಕ ಇದೆಯಾ? ಆದಿವಾಸಿಗಳು ಎಷ್ಟು ಜನ ಇದ್ದರು 5 ವರ್ಷ ಹಿಂದೆ, 10 ವರ್ಷ ಹಿಂದೆ? ಈಗ ಎಷ್ಟು ಜನಸಂಖ್ಯೆ ಇದೆ, ಎಲ್ಲಿದ್ದಾರೆ, ಯಾವ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಯಾವ ಸ್ಟೇಟಿಗೆ ಹೋಗಿದ್ದಾರೆ? ಇದೇ ಲೆಕ್ಕ ಇಲ್ಲ. ಇಷ್ಟು ಆದಿವಾಸಿಗಳ ಬಗ್ಗೆ ನಾವು ವಿಶೇಷ ವರದಿ ಮಾಡಿದ್ದೀವಿ. ಆದಿವಾಸಿಗಳನ್ನ ಇವಳು ನೀವು ಹೇಳೋದಕ್ಕೆ ಇವಳು ಸೋಲೋ ಅಲ್ಲ, ಸೆಂಟಿಮೆಂಟ್ ಇಲ್ಲದೇ ಇರಲಿ, ಸುಳ್ಳು ಯಾಕೆ ಹೇಳ್ಬೇಕು ಇವಳು? ಈಗ ಇವಳಿಗೆ ಹವ್ಯಾಸನೇ ಇವಳದು ಟ್ರೆಕ್ಕಿಂಗ್ ಇರಲಿ, ಇವಳು ಹತ್ತಿನ ಕಾಡಲ್ಲೇ ಮಲಗಲಿ,
ಮಲಗಿದ್ದಕ್ಕೆ ಕುರುಗಳು ಬೇಕಲ್ಲ, ಆಯಾಸಗೊಂಡಿರೋದಕ್ಕೆ ಕುರುಗಳು ಬೇಕಲ್ಲ. 2 ಬಕೆಟ್ ಬಿಸ್ಕೆಟ್ 1/2 ಲೀಟ್ರ್ ನೀರಲ್ಲಿ ನಿಮಗೆ 1 ಗುಟ್ಕು ನೀರು ಎಷ್ಟು ml ತೊಗೊಳ್ತದೆ ಗೊತ್ತಾ? ಅವರೇ ಹೇಳ್ತಾರೆ ಅವತ್ತು ಖಾಲಿ ಆಯ್ತು ಅಂತ. ಅವರೇ ಶರಣ್ಯನೇ ಹೇಳ್ತಾರೆ ನನಗೆ ಬಿಸ್ಕೆಟ್ ಅವತ್ತೇ ಖಾಲಿ ಆಯ್ತು. ನೋಡ್ರಿ, ಅವಳು ಸುಳ್ಳಿನ ಕತೆ ಹೇಳ್ತಾ ಇದ್ದಾಳೆ. ಇದನ್ನು ಜಿಲ್ಲಾಡಳಿತ ನಂಬಿ ಅವಳಿಗೆ ಹೂಮಾಲೆ ಹಾಕಿ ಸನ್ಮಾನ ಮಾಡುವಂಥ ಅವಶ್ಯಕತೆ ಇತ್ತ? ಅವಶ್ಯಕತೆನೇ ಇಲ್ಲ. ಯಾಕೆ ಸನ್ಮಾನ ಮಾಡಬೇಕು? ಇವಳು ನಮ್ಮ ದುಡ್ಡನ್ನು ನಮ್ದು ವೇಸ್ಟ್ ಮಾಡಿದ್ದಾಳೆ. ಇವಳ ಮೇಲೆ ಒಂದು 10 ಲಕ್ಷ ರೂಪಾಯಿ ದಂಡ ಹಾಕಬೇಕು. ಇವಳು ಇನ್ನೆಲ್ಲೂ ಹೋಗಿ ಈ ಥರ ತೊಂದರೆ ಕೊಡೋದಂಗೆ ಮಾಡಬೇಕು. ಈಗ ಇವಳು ಸುರಕ್ಷಿತವಾಗಿ ಒಂದು ಕಡೆ ಮಲಗಿದ್ದೇ ಇದ್ದಿದ್ದು. ಬಾಕಿ ಇಲಾಖೆಗಳಿದಾವಲ್ಲ, ಅರಣ್ಯ ಇಲಾಖೆ, ANF, ಪೊಲೀಸ್ ಇಲಾಖೆ, ಡಾಗ್ ಸ್ಕ್ವಾಡ್, ಲೋಕಲ್ಸ್, ಆಮೇಲೆ ಆದಿವಾಸಿಗಳು ಎಲ್ಲ ಅವರವರು ಜೀವದ ಹಂಗು ತೊರೆದು ಹುಡುಕಿರೋದು ಇವಳನ್ನ. ಇವಳು ವ್ಯವಸ್ಥೆಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ವಿಶೇಷವಾಗಿ ನಾನು ಅವಳನ್ನ ಬೇರೆ ರೀತಿ ಹೇಳಲ್ಲ, ಆದರೆ ವೈದ್ಯಕೀಯ ಪರೀಕ್ಷೆ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಇತ್ತು. ನಮ್ಮವರು ಯಾಕೆ ಮಾಡಲಿಲ್ಲ? ಮಾಡಬೇಕಾಗಿತ್ತು. ಒಂದು ಬ್ಲಡ್ ಟೆಸ್ಟ್, ಒಂದು ಯೂರಿನ್ ಟೆಸ್ಟ್ ಮಾಡಬೇಕಾಗಿತ್ತು. ಅಂದರೆ ಆಕ್ಟಿವ್ ಆಗಿದ್ರು ಬಂದ್ರೆ ಕಳಿಸಿದ್ರು ಅಂತ ಮಾಡಲೇಬೇಕು. ಅವಳು ತಪ್ಪಾದವಳು ಅಂತ ನಾವು ಹೇಳೋದಲ್ಲ, ಅಥವಾ ಯಾವುದಕ್ಕೂ ಎಡಿಕ್ಟ್ ಆಗಿದ್ದಾಳೆ ಅಂತ ಹೇಳೋದಲ್ಲ. ಆದರೆ ಪ್ರಶ್ನೆಗಳು ಹುಟ್ಟುತ್ತವೆ. ಪ್ರಶ್ನೆಗಳು ಹುಟ್ಟಿದಾಗ ಅದಕ್ಕೆ ಪೂರಕವಾದ ದಾಖಲೆಗಳು ಇಲಾಖೆಗಳ ಹತ್ರ ಇರಬೇಕಲ್ಲ. ನೀವೊಂದು ಬ್ಲಡ್ ಮತ್ತು ಯೂರಿನ್ ಸ್ಯಾಂಪಲ್ ತೊಗೊಂಡು ನೀವು ಟೆಸ್ಟ್ ಮಾಡಬೇಕಾಗಿತ್ತು. ಅದು ಮಾಡಿಲ್ಲ. ಈಗಲೂ ವಾಕಸ್ ಮಿಂಚಲು ಮಾಡಬೇಕು. ಆಕೆ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಹುಬ್ಬಳ್ಳಿ ಹೋಗಿದ್ದಾಳೆ, 12 ಜನ ಜೊತೆಗೆ ಹೋದವಳು ಬೇಕು ಅಂತಲೇ ಅವಳು ಡೈವರ್ಟ್ ಆಗಿ ಹೋಗಿದ್ದಾಳೆ. ಹಾಗಾಗಿ ಅವಳ ಮೇಲೆ ಪ್ರಕರಣ ಆಗಬೇಕು. ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು. ಒಂದು ಯೂರಿನ್ ಸ್ಯಾಂಪಲ್, ಒಂದು ಬ್ಲಡ್ ಸ್ಯಾಂಪಲ್ ಮಾಡಲೇಬೇಕಾಗಿತ್ತು. ಅದು ನಮ್ಮಲ್ಲಿ ಒಂದು ಎಡವಟ್ಟಾಗಿತ್ತು. ಸಾಮಾನ್ಯವಾಗಿ ಇಲಾಖೆಗೂ ಒಂದು ಸಂಶಯ ಬರಬೇಕಾಗಿತ್ತು. ಅರಣ್ಯ ಇಲಾಖೆ ಇರಲಿ, ಪೊಲೀಸ್ ಇಲಾಖೆ ಆಗಲಿ, ಅಥವಾ ಯಾಕಂದರೆ ಎಲ್ಲ ಇನ್ವೆಸ್ಟಿಗೇಷನ್ಲಿ ತುಂಬ ಫಾರ್ವರ್ಡ್ ಇರೋರು ಅವರು. ಅವರಿಗೆ ಸಾಮಾನ್ಯವಾಗಿ ಒಂದು ಹೆಣ್ಮಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಈಗ ಅವಳು ಅಷ್ಟು ರಭಸದಲ್ಲಿ ಬರುವಾಗ ಆಗ ಎದ್ದು ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಬರ್ತಾಳೆ. ಅಷ್ಟು ಎನರ್ಜೆಟಿಕ್ ಆಗಿ. ಒಟ್ಟಿಗೆ ಇದೆಲ್ಲ ಟಯರ್ಡಾಗಿ ಕಂಗಾಲಾಗಿದೆ. ನೀವು ಫೋಟೋಗಳನ್ನ ನೋಡಿ, ನೀವು ವಿಡಿಯೋ ನೋಡಿ, ಆಮೇಲೆ ಆದಿವಾಸಿಗಳ ಫೋಟೋಗಳು ನೋಡಿ. ಇಡೀ ಕೊಡಗಲ್ಲಿ ಆದಿವಾಸಿಗಳಷ್ಟು ಸ್ಟ್ರಾಂಗ್ ಯಾರಿಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಅವರು ಮುಖ ನೋಡಿ, ಈ ಅಮ್ಮನ ಮುಖ ನೋಡಿ, ಅದರಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸುಳ್ಳಿದೆಯಾ ಸತ್ಯ ಇದೆಯಾ ಅಂತ. ಇವ್ರು ಬೇರೆ IT ಉದ್ಯೋಗಿ ಅಂತ ಹೇಳ್ಕೊಂಡಿದ್ದಾರೆ. ಅದೇ IT ಉದ್ಯೋಗಿ. ಈ IT ಉದ್ಯೋಗಿ ಅಟ್ಲೀಸ್ಟ್ ಬಿಸಿಲಲ್ಲಿ ಬೆಂದಿದ್ರೆ ಸ್ಕಿನ್ ಅಂತೂ ಸ್ವಲ್ಪ ಡಾರ್ಕ್ ಆಗಬೇಕು, ರೆಡ್ಡಿಶ್ ಆಗಬೇಕು. ಏನೂ ಆಗಿಲ್ಲ. ಮಾತಾಡುವಾಗ ತೊಳಲಿಕ್ಕೇನೂ ಇಲ್ಲ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ. ನಮ್ಮ ಲೆಕ್ಕದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ. ಅದಕ್ಕೆ ಅಷ್ಟೊಂದು ವೈಭವೀಕರಣ ಕೊಟ್ಟು ಅವಳಿಗೆ ರಾಜ ಮರ್ಯಾದೆ ಕೊಟ್ಟು ಅವಳನ್ನ ಅವರು ಹೋಲಿಕರಿಸುವಂಥ ಅವಶ್ಯಕತೆ ಇರಲಿಲ್ಲ. ಅವಳನ್ನ ವಿಚಾರಣೆಗೊಳಪಡಿಸಬೇಕಾಗಿತ್ತು. ಅರಣ್ಯ ಇಲಾಖೆ ವಿಚಾರಣೆಗೊಳಪಡಿಸಬೇಕಾಗಿತ್ತು. ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಈ ಖರ್ಚು ಕೊಡೋದು ಸರ್? 4 ದಿನ ಹುಡುಕಾಟಕ್ಕೆ ಎಷ್ಟು ಲಕ್ಷ ಖರ್ಚಾಗಿರ್ಬೋದು. ಆದರೆ ಹುಡುಕಿ ಆಕೆಯನ್ನು ಕರೆ ತರುವಾಗ ಒಂದಷ್ಟು ನ್ಯೂನತೆಗಳನ್ನ ಕಂಡುಹಿಡಿಯುವಂಥ ಒಂದು ಕೌಶಲ್ಯತೆ ನಮ್ಮಲ್ಲಿ ಇರಬೇಕಾಗಿತ್ತು. ಇತ್ತು. ಮೋಸ್ಟ್ಲಿ ಉದ್ದೇಶಪೂರ್ವಕವಾಗಿ ಬಿಟ್ಟರು ಅನ್ಸುತ್ತೆ ನನ್ನ ಲೆಕ್ಕ. ಉದ್ದೇಶಪೂರ್ವಕ ಅಂದ್ರೆ ಸರ್, ಯಾಕೆ ಸುಮ್ಮನೆ ಇದನ್ನ ಬೆಳೆಸೋದು? ರಾಜಕೀಯ ಒತ್ತಡಗಳಿರ್ತವೆ. ಹಾಗಾಗಿ ಸರಿ ಇನ್ನು ಹೋಗ್ಲಿ ಅಂತೇಳಿ ಬಿಟ್ಟಿರ್ಬೋದು. ಶರಣ್ಯನೇ ಫೋನ್ ಮಾಡಿ ಹೋಮ್ ಸ್ಟೇ ಅವ್ರಿಗೆ ಹೇಳ್ತಾರೆ ನಾನು ಮಿಸ್ ಆಗ್ಬಿಟ್ಟಿದ್ದೀನಿ ಅಂತ. ಮತ್ತೆ ಅವ್ರ ಫೋನ್ ಕಾಂಟ್ಯಾಕ್ಟಿಗೆ ಸಿಗಲ್ಲ ಅಂತ ಇದೆ ಮಾಹಿತಿ. ಟ್ರಕ್ಕಿಂಗ್ ಹೋಗೋರು 1% ಇಟ್ಕೊಂಡು ಹೋಗಲ್ಲ. ಯಾರು ಬೇಕಾದ್ರೆ ಕೇಳಿ. ಮೊಬೈಲ್ ತೊಗೊಂಡೋಗ್ತಾರೆ, ಪವರ್ ಬ್ಯಾಂಕು ತೊಗೊಂಡೋಗ್ತಾರೆ. ನೀವು ಟ್ರಾವೆಲ್ ಮಾಡುವಾಗ ನೀವು ಒಂದು ಮೊಬೈಲ್ನ ಫುಲ್ ಚಾರ್ಜ್ ಮಾಡಿಕೊಂಡಿರ್ತೀರಿ. ನಾನಾದರೂ ಅಷ್ಟೇ. ಎಲ್ಲೋ ಸ್ವಲ್ಪ ನನಗೆ ಹೊರಗಡೆ ಹೋಗ್ತೀನಿ ಅಂದರೆ ಎರಡು ಮೊಬೈಲ್ನ 100% ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಪವರ್ ಬ್ಯಾಂಕನ್ನು ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀನಿ. ಕಾರ್ಲೇ ನಾವು ಟ್ರಾವೆಲ್ ಮಾಡೋದ್ರು ಕೂಡ ನಾವು ಇಟ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಟ್ರಕ್ಕಿಂಗ್ ಹೋಗೋರು, ನೀವು ಯಾರನ್ನ ಬೇಕಾದ್ರೆ ಟ್ರಕ್ಕಿಂಗ್ ಹೋಗೋರನ್ನ ಕೇಳಿ, ಅವರು ಒಂದು ಬ್ಯಾಕ್ ಪ್ಯಾಕ್ ಥರ ಅದನ್ನೆಲ್ಲ ತೊಗೊಂಡಿರ್ತಾರೆ. ಯಾಕೆ ಮಾಡಿಲ್ಲ, ಚಾರ್ಜ್ ಮಾಡಿಲ್ಲ. ಇವಳು ಟ್ರಕ್ಕಿಂಗ್ ಹುಚ್ಚೇ ಆಗಿರಲಿ, ಇವಳ ಹುಚ್ಚುತನಕ್ಕೆ ಇಡೀ ವ್ಯವಸ್ಥೆಯನ್ನು ಬಲಿ ಮಾಡಿಬಿಟ್ಲು. ಈ ಬಲಿ ಮಾಡಿರೋದಕ್ಕೆ ಇವಳೊಂದು ವೆಚ್ಚ ಕೊಡಬೇಕಲ್ಲ. ಏನು ಖರ್ಚಾಗಿದೆಯೋ ದಂಡವನ್ನು ವಸೂಲಿ ಮಾಡಬೇಕು. ಅರಣ್ಯ ಇಲಾಖೆಗೆ ಅದಕ್ಕೆ ಅಧಿಕಾರ ಇದೆ. 10 ಲಕ್ಷ ದಂಡ ಹಾಕಲಿ, 10 ಲಕ್ಷ ರೂಪಾಯಿ ದಂಡ ಹಾಕಲಿ, ವಸೂಲಿ ಮಾಡಲಿ. ಶರಣ್ಯನ ವಿಚಾರಣೆ ಒಳಪಡಿಸ್ಬೇಕು. ಈಗ ಏನು ಖರ್ಚಾಗಿದೆ ಅನ್ನೋ ರಿಕವರಿ ಮಾಡಬೇಕು ಅನ್ನೋದು ನಿಮ್ಮ ಸತ್ಯ ಗೊತ್ತಾಗಬೇಕಲ್ಲ. ಈಗ 1000 ಜನ ಕೇಳ್ತಿದ್ದಾರೆ ಸತ್ಯ ಹೇಳ್ರಿ ಅಂತ. ಸತ್ಯ ಈಗ ಅವಳೇ ಹೇಳಬೇಕು. ಎಲ್ಲರೂ ಒಂದೊಂದು ಆ್ಯಂಗಲಿಂದ ಅವಳನ್ನ ಪ್ರಶ್ನೆ ಮಾಡಿದ್ದಾರೆ. ಅದರ ಅರ್ಥ ನಮ್ಮವರು ತಪ್ಪನ್ನು ನೋಡ್ಕೊಂಡು ಸುಮ್ಮನೆ ಇರಲ್ಲ, ಸುಳ್ಳು ಅಂತ ಅದ್ರ ಪ್ರಶ್ನೆ ಮಾಡ್ತಾರೆ. ಆ ಶಕ್ತಿ ಕೊಡಗಿನ ಜನರಿಗಿದೆ. ಆಮೇಲೆ ಆಕೆಗೆ ಅಷ್ಟೊಂದು ಗೌರವ ಸಮರ್ಪಣೆದ ಅವಶ್ಯಕತೆ ಇರಲಿಲ್ಲ. ಇವ್ರು ಹೇಳೋ ಪ್ರಕಾರ ಆದಿವಾಸಿಗಳು ಹುಡುಕಿದ್ರು ಕೂಡ ಆದಿವಾಸಿಗಳಿಗೆ ಸನ್ಮಾನ ಮಾಡಬೇಕು ಬಿಟ್ಟರೆ
ಇವರಿಗೆ ಪಾಪ ಮಾಡೋ ಅವರು 4 ದಿನ ಊಟ ನಿದ್ದೆ ಏನೂ ಇಲ್ಲದೆ ಹರಕೆ ಹೊತ್ಕೊಂಡು ಅವ್ರ ಕುಲದೈವಕ್ಕೆ ಹರಕೆ ಹೊತ್ಕೊಂಡು ಅಲ್ಲ ಇವಳು ಹೇಳ್ತಾಳೆ ನಂಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ. ಅವರು ದೇವ್ರ ಮೇಲೆ ನಂಬಿಕೆ ಇಲ್ಲ. ಮತ್ತೆ ಹಸುವಿನ ಬಗ್ಗೆನೂ ಹೇಳ್ತಾರೆ ಸರ್. ನಾವು ಅವರು ಅಂದ್ರೆ ತುಂಬಾ ಜನ ಮಾತಾಡ್ತಿದ್ದೇಕೆ ಅಂತಂದ್ರೆ 3 ದಿನ ಹೊಟ್ಟೆ ಹಸ್ಕೊಂಡು ಇಷ್ಟು ಆಕ್ಟಿವ್ ಆಗಿರೋಕೆ ಸಾಧ್ಯನಾ ಅಂತಂದಾಗ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದೆ ನಾನು. ಅವಾಗ ಹೇಳ್ತಿದ್ರು ನನಗೆ ಅಷ್ಟೊಂದು ಹೊಟ್ಟೆ ಹಸುವಾಗಲ್ಲ ಅಂತ. ಅಷ್ಟೊಂದು ಹಸಿವಾಗಲ್ಲ ಅಂದರೆ ಸ್ವಲ್ಪನಾದ್ರೂ ಆಗ್ತದೆ ಅಂತ ಅರ್ಥ. ಅಷ್ಟೊಂದು ಆಗಲ್ಲ ಅಂದರೆ ಅದರ ಅರ್ಥ ಏನು? ಸ್ವಲ್ಪನಾದ್ರೂ ಆಗುತ್ತೆ ಅಂತ. ಅಷ್ಟು ನನಗೆ ಹಸಿವೆ ಆಗಲ್ಲ ಅಂದರೆ ಪರವಾಗಿಲ್ಲಪ್ಪ, ನೀನು ನೀರು ಬಿಸ್ಕೆಟ್ ಏನು ಬೇಡ, ನಿಮಗೆ ರಸ್ಕು ಬೇಡ, ಬಿಸ್ಕೆಟ್ ಬೇಡ, ಬ್ರೆಡ್ ಬೇಡ, ಬನ್ನು ಬೇಡ, ನಿಮ್ಗೆ ಹೋಗ್ತೀಯ. ಅಷ್ಟೊಂದು ಆಗಲ್ಲ ಅಂದರೆ ಇಷ್ಟಾದರೂ ಆಗುತ್ತೆ ಅಂತ. ಇಷ್ಟು ಎಲ್ಲಿಂದ ಬಂತು? ಆದರೆ ನೀವು ಹಸಿವೆ ಬಿಡ್ಬೋದು, ನಿದ್ರೆ ಬಿಡೋಕ್ಕಾಗಲ್ಲ. ಅವಳು ಹೇಳೋ ಹಿಂದೆ ಹಲವು ಸುಳ್ಳುಗಳಿದ್ದಾವೆ. ಈ ಸುಳ್ಳಿನ ಕಥೆನ ಇಲಾಖೆಗಳು ಇದನ್ನ ಭೇದಿಸಬೇಕು. ಬೇಯಿಸೋದಕ್ಕೆ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟರು ಸಪೋರ್ಟ್ ಮಾಡಬೇಕು. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ವು ಅಂದರೆ ಶರಣ್ಯ 4 ದಿನ ಕಾಡಲ್ಲಿ ಕಳೆದು ಬಂದ್ರು ಅಷ್ಟು ಆಕ್ಟಿವ್ ಆಗಿದ್ದಿದ್ದು ಹೇಗೆ? ಹಸುವಿನಿಂದ ಇದ್ರೂ ಸಣ್ಣ ಒಂದು ಬಳಲಿಕೆ ಇಲ್ಲ, ಕಣ್ಣಲ್ಲಿ ಒಂದು ಆತಂಕ ಇಲ್ಲ, ಹೀಗೆ ಇರೋಕ್ಕೆ ಸಾಧ್ಯ ಏನು ಅಂತ ಆ ಹಲವಾರು ಪ್ರಶ್ನೆಗಳನ್ನ ಪತ್ರಕರ್ತ ಸುರೇಶ್ ಬೆಳಗೆರೆ ಸರ್ನ ಒಂದ್ಸರಿ ಕೇಳೋಣ ಅಂತ. ಯಾಕೆಂದ್ರೆ ಅವರು ನಕ್ಸಲ್ ಬಗ್ಗೆ ಹಲವಾರು ಆಯಾಮಗಳಲ್ಲಿ ಮಾತಾಡಿದ್ರು. ಮತ್ತೆ ಈ ವಿಚಾರ ಅವರು ಕೊಡಗಿನವರೇ ಆಗಿರೋದ್ರಿಂದ ಈ ವಿಚಾರಗಳು ಕೂಡ ಅವ್ರಿಗೆ ಸಾಕಷ್ಟು ಮಾಹಿತಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಸರ್, ನಿಮಗೆ ಗೊತ್ತಿದ್ದಂತಹ ಮಾಹಿತಿ ಸಾರ್ವಜನಿಕರು ಕೂಡ ಇದೇ ನಿಮ್ಮ ಪ್ರಶ್ನೆಗಳನ್ನೇ ಅವರು ಮುಂದಿಟ್ಟು ಮಾತಾಡ್ತಿದ್ದಾರೆ. ಈ ವಿಚಾರಣೆನ ಮಾಡಲಿ ಅಂತ ನಿಮ್ಮ ಕಡೆಯಿಂದನೂ ಕೂಡ ಒತ್ತಡ ಇದೆ. ಆಗಲಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ನಾವೇನು ಮಾತಾಡ್ತಾ ಇದೀವಿ ಅದು ಸುಳ್ಳಾಗಲಿ ಅಂತಾನೆ ನಾವು ಬಯಸೋದು. ಹಾಗೆ ಸತ್ಯ ಹೊರಗಡೆ ಬರಲಿ, ಮತ್ತೆ ಅನುಮಾನಗಳಿಗೆ ತೆರೆ ಬೀಳಲಿ. ಇರೋ ವಿಚಾರ ಗೊತ್ತಾಗ್ಲಿ ಅನ್ನೋದಷ್ಟೇ ನಮ್ಮ ಒಂದು ಬೇಡಿಕೆ ಮತ್ತೆ ನಮ್ಮ ಅಭಿಪ್ರಾಯಗಳು. ಸರ್, ಧನ್ಯವಾದ ನಿಮಗೆ. ನಮಸ್ತೆ. ಇದಿಷ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.